ಪ್ರೀವಿಯಸ್ ಆಗಿದ್ದ ಇಂಟರ್ವ್ಯೂಸ್ ಅಲ್ಲಿ ಕಿರಣ್ ಅವ್ರು ಮಾತಾಡೋದಾಗಿರ್ಬೋದು, ಪ್ರೊಡ್ಯೂಸರ್ ಸರ್ ಮಾತಾಡಿದಾಗಿರ್ಬೋದು, ಏನಕ್ಕೆ ಮಾತಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಯಾ ಸಿನಿಮಾನ ಫಸ್ಟ್ ಆಫ್ ಆಲ್ ನಾನು ಒಪ್ಕೊಂಡಿದ್ದು 2024ಗೆ ಮುಗಿಬೇಕಾಗಿದ್ದು ಸಿನಿಮಾ ಇದು. ಸೊ ಆಲ್ರೆಡಿ ಆ ಟೈಮಲ್ಲೇ ನನ್ನ ಅಪ್ಪಗೆ ಹುಷಾರಿಲ್ದಿದ್ದಿಂದ ಆ ಟೈಮಿಗೆ ನನ್ನ ಕೊನೆಯ ಸಿನಿಮಾ ಇದಾಗಿತ್ತು. ಸೊ ಅದು ಅವ್ರಿಗೂ ಕೂಡ ಗೊತ್ತಿತ್ತು. ತುಂಬಾ ಸಿನಿಮಾಗಳನ್ನ ಬಿಟ್ಟು ನಾನು ಈ ಸಿನಿಮಾ 2024 ಅಲ್ಲಿ ಮುಗಿಯುತ್ತೆ ಅನ್ನೋ ಕಾರಣಕ್ಕೆ ನಾನು ಒಪ್ಕೊಂಡಿದ್ದು. ಇಟ್ಸ್ ಓಕೆ, ಪರವಾಗಿಲ್ಲ. ನಂಗೆ ಎಷ್ಟೋ ಸಿನಿಮಾಗಳನ್ನ 4 ವರ್ಷ ಮಾಡಿರೋದು ಉಂಟು, ಏನು ಸಮಸ್ಯೆ ಇಲ್ಲ ಅದರಲ್ಲಿ. ಸೊ ಎಲ್ಲಾ ಸಿನಿಮಾಗಳಿಗೂ ಮೀರಿದ ಕೆಲಸನ ನಾನು ಸಿನಿಮಾದಲ್ಲಿ ಮಾಡಿದ್ದೀನಿ. 2026ಗೂ ಪ್ರಮೋಷನ್ಗೆ ಎಲ್ಲದಕ್ಕೂ ಬರ್ತೀನಿ. ಬಟ್ ಕೆಲವೊಂದು ಒಂದು ಟೀಮ್ ಅಂದ್ಮೇಲೆ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಕೆಲವೊಂದು ಮಾತುಗಳೇನೋ ಇರುತ್ತೆ, ಅದನ್ನ ನಾವು ಕ್ಲಾರಿಟಿ ಮಾಡ್ಕೋಬಹುದು. ಸೊ ಒನ್ ಟೈಮ್ ಬಂದಿಲ್ಲ ಅನ್ನೋ ಕಾರಣಕ್ಕೆ ಫಸ್ಟ್ ಆಫ್ ಆಲ್ ನಾನು ಆ ಇವೆಂಟ್ಗೆ ಐ ವಾಸ್ ನಾಟ್ ಇನ್ವೈಟೆಡ್ ಟು ದ ಇವೆಂಟ್. ನಾನು ಇನ್ವೈಟ್ ಕೂಡ ಆಗಿರ್ಲಿಲ್ಲ ಸರ್. ನನಗೆ ಯಾವುದೇ ಕಾಲ್ ಬಂದಿರಲಿಲ್ಲ, ಏನೂ ಇಲ್ಲ, ನಿಜವಾಗ್ಲೂ ಆಗಿರ್ಲಿಲ್ಲ. ಸೊ ಪ್ರಾಬ್ಲಮ್ ಚಿಕ್ಕ ಪುಟ್ಟದಿತ್ತು, ಇಲ್ಲ ಅಂತ ಅಲ್ಲ. ಹಾಗಂತ ಹೇಳಿ ಕೆಲವೊಂದು ಮಾತುಗಳು ಬಂದಿದ್ದು ನನಗೆ ಮನಸ್ಸಿಗೆ ತುಂಬಾ ನೋವಾಯ್ತು. ಅನ್ಪ್ರೊಫೆಷನಲ್ ಸಮಥಿಂಗ್ ಅಂತ ಕೆಲವೊಂದು ಮಾತುಗಳು ಬಂತು, ನನಗೆ ನೋವಾಯ್ತು, ಇಲ್ಲ ಅಂತ ಅಲ್ಲ. ಮೇ ಬಿ ನಾನು ಬರ್ದಿರೋ ಕಾರಣಕ್ಕೆ ಅವರ ಮಾತಾಡಿದ್ದಾರೆ ಅನ್ಕೊಂಡು ನನ್ಗೆ ಇವಾಗ್ಲೂ ಏನ್ ಬೇಜಾರಿಲ್ಲ, ದಟ್ಸ್ ಓಕೆ. ನಾನು ನಿಮ್ಗೆ ಕ್ಲಾರಿಟಿ ಕೊಡ್ಬೇಕಿತ್ತು ಅಷ್ಟೇ. ನನ್ನ ಕಡೆಯಿಂದ ಯಾವುದೇ ಮೋಸ ಸಿನಿಮಾಗೆ ಆಗಿಲ್ಲ. ಸೊ ಒಂದಿಷ್ಟು ಬ್ಯಾಡ್ ಕಮೆಂಟ್ಸ್ ಗಳು ನನ್ಗೆ ಬಂದಿತ್ತು. ದಯವಿಟ್ಟು ಆ ವಿಡಿಯೋಸ್ ಡಿಲೀಟ್ ಮಾಡಿ ಅಂತ ಕಿರಣ್ಗೆ ಹೇಳಿದೆ. ಪಾಪ ಅವರು ಡಿಲೀಟ್ ಕೂಡ ಮಾಡಿಸಿದ್ರು. ಸೊ ಫಸ್ಟ್ ಟೈಮ್ ನಂಗೆ ಆತರ ನಾನು ಒಳ್ಳೆ ರೀತಿಯಲ್ಲೆಲ್ಲೂ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಸಿನಿಮಾ ಮೂಲಕ ಮಾತ್ರ, ಸಿನಿಮಾದಿಂದ ಮಾತ್ರ ನಾನು ಪ್ರಮೋಷನ್ಗೆ ಬರೋದು. ಬೇರೆ ಎಲ್ಲೂ ನಾನು ಇದುವರೆಗೂ ಯಾವುದೇ ಇವೆಂಟ್ಸ್ ಆಗ್ಲಿ, ಯಾವುದೇ ಅವಾರ್ಡ್ ಫಂಕ್ಷನ್ ಆಗಲಿ ನಾನು ಎಲ್ಲೂ ಅಟೆಂಡ್ ಆಗಿಲ್ಲ. ನಾನು ನಾಮಿನಿ ಆಗಿದ್ರು ಕೂಡ ನಾನು ಆಗಿಲ್ಲ. ಸೊ ಹಾಗಿದ್ದಾಗ ನಾನು ಇಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊಟ್ಟು ನಂಗೆ ಫಸ್ಟ್ ಟೈಮ್ ನೆಗೆಟಿವ್ ಕಮೆಂಟ್ಸ್ ಇದು ಎಲ್ಲ ಬಂದಾಗ ತುಂಬಾ ಹರ್ಟ್ ಆಯ್ತು. ಬಟ್ ಮೇ ಬಿ ನಾನು ಹೋಗಿಲ್ಲ ಅನ್ನೋ ಕಾರಣಕ್ಕೂ ಅವ್ರ ಅದೆಲ್ಲ ಮಾತು ಬಂದಿರ್ಬೋದು ಅಂತನೂ ಆಯ್ತು. ಐ ಡಿಸರ್ವ್ ಅ ಸಾರಿ. ಅವ್ರಿಗೆ ಕೇಳಕ್ ಇಷ್ಟ ಇದ್ರೆ ಮೀಡಿಯಾ ಮುಂದೆ ಕೇಳ್ಬೋದು.